ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಪದಗ್ರಹಣವನ್ನು ಮಾಡ್ತಾ ಇರುವಂಥದ್ದು, ಪ್ರಮಾಣ ವಚನವನ್ನು ಬೆಂಗಳೂರಿನಲ್ಲಿ ಸ್ವೀಕಾರ ಮಾಡ್ತಾ ಇರುವಂಥದ್ದು. ಇನ್ನು ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷವಾಗಿ ಅವರ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥದ್ದನ್ನ ನೋಡಿ ಅತ್ಯಂತ ಸಂಭ್ರಮವನ್ನು ಪಡ್ತಾ ಇರುವಂಥದ್ದು ನೀವು ದೃಶ್ಯದಲ್ಲೂ ಸಹ ಗಮನಿಸ್ಬೋದು. ಈಗಾಗಲೇ ಮೈಸೂರು ಪೇಟವನ್ನು ಸಹ ಧರಿಸಿ ಈಗಾಗಲೇ ಅವರ ಒಂದು ಪದಗ್ರಹಣವನ್ನು ಕೂಡ LED ಸ್ಕ್ರೀನ್ನಲ್ಲಿ ಈಗಾಗಲೇ ನೋಡ್ಕೊಂಡು ಕೂತಿರುವಂಥದ್ದು. ನನ್ನೊಟ್ಟಿಗೆ ಒಂದಿಷ್ಟು ಕಾರ್ಯಕರ್ತರಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರು ಕಂಡಂತಹ ಕನಸು ಇದು. ತಮ್ಮ ಪಕ್ಷದಲ್ಲೂ ಸಹ ಸಾಕಷ್ಟು ಕಾರ್ಯಕರ್ತರುಗಳು, ಮುಖಂಡರುಗಳು ಕಂಡಂತಹ ಕನಸು ಇವತ್ತು ನೆರವೇರ್ತಿದೆ. ಆ ಒಂದು ಕ್ಷಣವನ್ನು ತಾವೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಏನು ಹೇಳ್ತೀರಾ ಮೇಡಮ್? ನಿಜಕ್ಕೂ ನಮಗೆ ತುಂಬ ಸಂತೋಷವಾದಂಥ ದಿನ. ಜೊತೆಗೆ ನಮ್ಮ ಮೈಸೂರು ಸಂಸ್ಕೃತಿಯ ತವರೂರು. ಹಾಗಾಗಿ ನಾವೆಲ್ಲರೂ ಕೂಡ ಸಾಂಸ್ಕೃತಿಕವಾಗಿ ಮುಖ್ಯಮಂತ್ರಿಗಳನ್ನ ಪ್ರಮಾಣ ವಚನ ನಾವೆಲ್ಲರೂ ಸೇರಿ ಖುಷಿಪಟ್ಟು ನೋಡಬೇಕು ಅಂತೇಳಿ ನಾವು ಈ ಒಂದು ಕಾಂಗ್ರೆಸ್ ಭವನದಲ್ಲೇ ನಾವೆಲ್ಲರೂ ಕೂಡ ಒಕ್ಕೊರಲಾಗಿ ಸೇರಿ ಅವ್ರದ್ದು ಪ್ರಮಾಣ ವಚನವನ್ನು ನೋಡ್ಲಿಕ್ಕೆ ಕೂತಿದ್ದೀವಿ. ತುಂಬ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರು, ಮೇಡಮ್ ನಾನು CM ಆಗಲೇಬೇಕು, ಇದು ನನ್ನ ಒಂದು ಕನಸು, ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ ಅನ್ನೋ ಮಾತುಗಳು ಹೇಳ್ತಾ ಇದ್ರು. ಕಾರ್ಯಕರ್ತರಾಗಿ ಎಷ್ಟು ಇವತ್ತು ಖುಷಿ ಇದೆ ಮೇಡಮ್? ತುಂಬ ಖುಷಿ ಇದೆ. ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಸಲ್ಲಬೇಕಾದಂಥ ಗೌರವ ಇವತ್ತು ಖಂಡಿತ ಸಲ್ತಾ ಇದೆ ಅನ್ನುವಂಥ ಹೆಮ್ಮೆ ಎಲ್ಲ ನಮಗಿದೆಯಪ್ಪ. ಖಂಡಿತ ಖಂಡಿತ ಅವ್ರು ಇಟ್ಟಿದಂಥ ಕನಸನ್ನು ನೋಡಿದಾಗ ಅನ್ನಿಸ್ತಿತ್ತು ಒಂದಿನ ಅವರು ಗುರಿ ಮುಟ್ತಾರೆ ಅನ್ನುವಂಥದ್ದು ಅವರ ತತ್ವ ಸಿದ್ಧಾಂತಕ್ಕೆ ಸಿಕ್ಕಂಥ ಒಂದು ಒಳ್ಳೆಯ ಅವಕಾಶ ಇದೆ. ಮೇಡಮ್, ಇಷ್ಟು ದಿನ ಸಿದ್ದರಾಮಯ್ಯನವ್ರು CM ಆಗಿದ್ರು, ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಅವರು CM ಆಗಿರ್ತಾರೆ. ಇಷ್ಟೊಂದು ಸಂಭ್ರಮಿಸ್ತಾ ಇದ್ದಾರೆ ತಮ್ಮ ಒಂದು ಪಕ್ಷದವರು, ಏನು ಹೇಳ್ತೀರಾ ಮೇಡಮ್? ಅವರು ದೇವ್ರ ಹತ್ರ ಕೇಳ್ಕೊಂಡಿದ್ರು, CM ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡಿದ್ರು. ಅವ್ರು ತುಂಬ ಆಶೀರ್ವಾದ ಮಾಡಿಬಿಟ್ಟಿದ್ದಾನೆ ದೇವರು. ಅದು CM ಸಾಹೇಬರು ಸಿದ್ದರಾಮಯ್ಯ ಅವರು ಅವ್ರಿಗೆ ಏನೂ ತೊಂದರೆ ಕೊಡದಲ್ಲೇ ಅವ್ರಿಗೆ CM ಸಾಹೇಬರು ಪಟ್ಟಾಭಿಷೇಕ ಮಾಡಿದ್ದಾರೆ. ಅವ್ರಿಗೆ ತುಂಬ ಒಳ್ಳೆಯದಾಗಲಿ, ಜನಗಳಿಗೆಲ್ಲ ತುಂಬ ಕೆಲಸ ಮಾಡಲಿ, ಬಡ ಜನತೆಗಂತೂ ತುಂಬ ಒಳ್ಳೇದು ಮಾಡಿದರು. ಗೃಹಲಕ್ಷ್ಮಿ ಯೋಜನೆ ಕೊಟ್ಟು ಅವರು ಇದನ್ನೆಲ್ಲ 5 ಗ್ಯಾರಂಟಿ ಯೋಜನೆಯೂ ಕೂಡ ಎಲ್ಲರಿಗೂ ಕೊಡಲಿ. ನಮ್ಮದು ಕಾಂಗ್ರೆಸ್ ಪಕ್ಷ ನೆಕ್ಸ್ಟು ಬರಬೇಕು. ಈಗ ತುಂಬ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ನಾವು. ಕಾಂಗ್ರೆಸ್ ಭವನದಲ್ಲೇ ಅವ್ರನ್ನ ನೋಡ್ತಾ ಇದ್ದೀವಿ, ಇಲ್ಲೇ ನಮ್ಗೆ ತುಂಬ ಖುಷಿ ಆಗಿದೆ. ಅವ್ರಿಗೆ ತುಂಬ ಶುಭಾಶಯಗಳನ್ನ ನಾನು ಹೇಳ್ತೀನಿ. ಯಾಕಂದರೆ ಮೈಸೂರು ಪೇಟವನ್ನು ಧರಿಸಿ LED ಸ್ಕ್ರೀನ್ಗಳಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಪದಗ್ರಹಣವನ್ನು ನೋಡ್ತಾ ಇದ್ದೀರಾ? ನಾವು ಮೊನ್ನೆ ತಾನೇ ಅವ್ರದ್ದು ಬರ್ತಡೇ ಮಾಡಿದ್ವಿ. ಆ ಟೈಮಲ್ಲಿ ಅಂದ್ಕೊಂಡ್ವಿ ಅವ್ರ ಆಸೆ ನೆರವೇರಲಿ ಅಂತ ಹೇಳಿ ನಾವೆಲ್ಲರೂ ಸೇರಿ ಬರ್ತಡೇ ಕೂಡ ಮಾಡಿದ್ವಿ ಆಂಜನೇಯ ಟೆಂಪಲ್ ಹತ್ರ. ಇವಾಗ ನಾವು ಅವ್ರಿಗೆ ತುಂಬ ಹಾರೈಸ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾಯಿದೆ ನಮಗೆ. ಅವರು ಕೂಡ ತುಂಬ ಖುಷಿಯಿಂದ ನಮ್ಮ CM ಸಾಹೇಬರು ಆಗ್ತಾಯಿದ್ದಾರೆ. ಎಲ್ಲ ನಮಗೆಲ್ಲರಿಗೂ ನಿಗಮ ಮಂಡಳಿ ಅವಕಾಶ ಕೊಡ್ತಾರೆ. ಆದರೆ ಇಲ್ಲಿವರೆಗೂ ಸಿಕ್ಕಿರಲಿಲ್ಲ, ಈಗ ನಮಗೆಲ್ಲರಿಗೂ ಸಿಕ್ಕುತ್ತೆ ಅಂತ ಹೆಣ್ಮಕ್ಳೆಲ್ಲ ಕಾಯ್ತಾ ಇದ್ದೀವಿ. ನಮಗೆ ಸಿಗಲೇಬೇಕು, ಕೊಟ್ಟೇ ಕೊಡ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮಗೆಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತ ನಾನು ಈ ಟೈಮಲ್ಲಿ ಹೇಳ್ತಾ ಇದ್ದೀನಿ. ನಾವೆಲ್ಲರೂ ಸೇರಿ ಅವ್ರಿಗೆ ಶುಭಾಶಯ ಕೋರ್ತೀವಿ. ತುಂಬ ಖುಷಿಯಾಗಿದೆ ನಮಗೆ. ಡಿ ಕೆ ಶಿವಕುಮಾರು CM ಆಗ್ತಾ ಇರೋದು ತುಂಬ ಖುಷಿ ಕೊಡ್ತಾ ಇದೆ ನಮಗೆ. ಇದಿಷ್ಟು ಕಾಂಗ್ರೆಸ್ ಕಚೇರಿಯಲ್ಲಿ ಕುಳಿತು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನವನ್ನು LED ಸ್ಕ್ರೀನ್ ಮುಖಾಂತರ ನೋಡಿ ಖುಷಿ ಪಡ್ತಾ ಇರುವಂತಹ ಕಾಂಗ್ರೆಸ್ ಕಾರ್ಯಕರ್ತರುಗಳು ಮತ್ತು ಮುಖಂಡರುಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಚೇತನ್ ಎಸ್, ನಮ್ಮ TV ಮೈಸೂರು.